ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ನಿಮ್ಮ ಸುಮ. ಸ್ನೇಹಿತರೆ, ಇದು ವ್ಯಾಲೆಂಟೈನ್ಸ್ ವೀಕ್, ವ್ಯಾಲೆಂಟೈನ್ ದಿನಗಳ ವಾರವಾಗಿದೆ. ನನ್ನ ಆತ್ಮೀಯ ಸ್ನೇಹಿತರು, ವಿಶೇಷವಾಗಿ 60+ ವಯೋಮಾನದ ತುಂಬು ಕುಟುಂಬದ ಗೃಹಿಣಿಯರು ಕೇಳಿದ ಪ್ರಶ್ನೆ, ಮೇಡಮ್ ವ್ಯಾಲೆಂಟೈನ್ಸ್ ಡೇ ಅಂದರೆ? ಮಕ್ಕಳು ಈ ಮಂತು ಬಹಳ ಇಂಟ್ರೆಸ್ಟ್ ಆಗಿ ಚಟುವಟಿಕೆಯಿಂದ ಇರ್ತಾರೆ. ಈ ಒಂದು ವಿಶೇಷತೆ ಈ ವಾರದಲ್ಲಿ ಏನಿದೆ, ಯಾಕೆ ಈ ರೀತಿ ವ್ಯಾಲೆಂಟೈನ್ಸ್ ಡೇನ ಲವರ್ಸ್ ಡೇ ಅಂತಾರೆ ಅಂತ. ನಾವು ಕೇಳಿದ ಪ್ರಕಾರ ಲವರ್ಸ್ ಡೇ ಇದು ನಿಜನಾ ಎಂದು. ಹೌದಲ್ವಾ ಸ್ನೇಹಿತರೆ? ಹಾಗಾಗಿ ನಾನು ಸ್ವಲ್ಪ ಗೂಗಲ್ ಸಹಾಯ ಪಡೆದು ನಾನಾ ಬುಕ್ಸ್ನ ಓದಿ ನಾ ಅರ್ಥ ಮಾಡಿಕೊಂಡಂತೆ ನನ್ನ ಭಾಷೆಯಲ್ಲಿ ವ್ಯಾಲೆಂಟೈನ್ಸ್ ಡೇಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿರುವೆ. ವ್ಯಾಲೆಂಟೈನ್ಸ್ ವೀಕ್ ಸ್ನೇಹಿತರೆ, ಫೆಬ್ರವರಿ 7ನೇ ತಾರೀಕು ಪ್ರಾರಂಭವಾದರೆ 14ರವರೆಗೂ ನಡೆಯುವ ಕಲರ್ಫುಲ್ ವಿಸ್ಮಯ ವಿಷಯಗಳ ಹೂರಣದೊಂದಿಗೆ ಕೊನೆ ದಿನ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಆಗಿರುತ್ತೆ ಎಂಬುದು ತುಂಬ ಸತ್ಯ. 7ನೇ ತಾರೀಕು ಫೆಬ್ರವರಿ ರೋಸ್ ಡೇ ಎನ್ನುವರು. ಪ್ರೀತಿ ಅಥವಾ ಸ್ನೇಹವನ್ನು ವ್ಯಕ್ತಪಡಿಸಲು ಗುಲಾಬಿಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ತಾರೆ. ಕೆಂಪು, ಪಿಂಕ್, ಹಳದಿ, ಬಿಳಿ ಯಾವುದೇ ಆಗಿರಲಿ ಸಂಬಂಧ ಸ್ನೇಹ ವೃದ್ಧಿಗಾಗಿ ಕೊಡುವರು. 8ನೇ ತಾರೀಕು ಫೆಬ್ರವರಿ ಪ್ರಪೋಸ್ ಡೇ. ಅನೌನ್ಸ್ ಮಾಡಲು, ಭಾವನೆ ವ್ಯಕ್ತಪಡಿಸಲು ಅಥವಾ ಒಂದು ಪ್ರಶ್ನೆಯನ್ನು, ಪ್ರೀತಿ, ಪ್ರೇಮ, ಅನ್ಯೋನ್ಯತೆಗೆ ಸಂಬಂಧಪಟ್ಟಂತಹ ವಿಷಯ ವಿನಿಮಯ ಮಾಡಿಕೊಳ್ಳಲು ಕೇಳುವ ಈ ದಿನವೇ ಪ್ರಪೋಸ್ ಡೇ. 9ನೇ ತಾರೀಕು ಫೆಬ್ರವರಿ ಚಾಕ್ಲೇಟ್ ಡೇ. ಮಾಧುರ್ಯ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು. ಭಾರತೀಯರಾದರೆ ವಿಶಿಷ್ಟ ಸ್ವಾದಿಷ್ಟ ಸಿಹಿ ತಿಂಡಿಗಳಿರುತ್ತೆ ಸ್ನೇಹಿತರೆ. ಆದರೆ ಪಾಶ್ಚಾತ್ಯರಿಗೆ ಚಾಕ್ಲೇಟ್ ಅನ್ನುವುದೇ ಪ್ರಮುಖ ಸಿಹಿಯಾದ ಕಾರಣ ಚಾಕ್ಲೇಟ್ ಡೇ ಅಂತಾರೆ. ತಮ್ಮ ಸಂತೋಷ, ತಮ್ಮ ಮಾಧುರ್ಯವನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳಲು ಚಾಕ್ಲೇಟ್ನ ಕೊಟ್ಟು ಚಾಕ್ಲೇಟ್ ಡೇ ಅಂತಾರೆ. 10th ಫೆಬ್ರವರಿ ಟೆಡ್ಡಿ ಡೇ. ಮುದ್ದು, ಪ್ರೋತ್ಸಾಹ ಅಥವಾ ಕಾಳಜಿಯನ್ನು ತೋರಿಸಲು ಸಾಫ್ಟ್ ಟಾಯ್ ಆದ ಟೆಡ್ಡಿಯನ್ನು ಗಿಫ್ಟ್ ಆಗಿ ಕೊಡುವುದರ ಮೂಲಕ ಈ ದಿನದ ಆಚರಣೆ ಇರುತ್ತದೆ ಸ್ನೇಹಿತರೆ. 11 ಫೆಬ್ರವರಿ ಪ್ರಾಮಿಸ್ ಡೇ. ಸ್ನೇಹ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳಲು ಈ ಒಂದು ಪ್ರಾಮಿಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. 12th ಫೆಬ್ರವರಿ ಅಪ್ಪುಗೆಯ ದಿನ, ಅಗ್ ಡೇ. ಆಪ್ತತೆ ಮತ್ತು ಭಾವನಾತ್ಮಕ ಪ್ರೀತಿ, ಕಾಳಜಿ ತೋರಿಸುವ ದಿನವೇ ಈ ದಿನ. 13 ಫೆಬ್ರವರಿ ಕಿಸ್ ಡೇ ಅಥವಾ ಮುತ್ತಿನ ದಿನ. ಆಳವಾದ ವಾತ್ಸಲ್ಯ ಮತ್ತು ಅನ್ಯೋನ್ಯತೆಯನ್ನು ತೋರ್ಪಡಿಸುವುದು ಬಹಳ ಮುಖ್ಯ. ಈ ಕಾರಣಕ್ಕಾಗಿ ಈ ಮುತ್ತಿನ ದಿನ ಅನ್ನಬಹುದು. ಅದು ಅಕ್ಕ ತಂಗಿ ಆಗಿರಬಹುದು, ಅಕ್ಕ ತಮ್ಮ ಆಗಿರಬಹುದು, ಅಣ್ಣ ತಂಗಿ ಆಗಿರಬಹುದು, ತಾಯಿ ಮತ್ತು ಮಗು ಆಗಿರಬಹುದು, ಸ್ನೇಹಿತರೂ ಆಗಿರಬಹುದು, ವಿಶೇಷವಾಗಿ ಪ್ರೇಮಿಗಳೂ ಆಗಿರಬಹುದು. ಇದು 13ನೇ ತಾರೀಕು ಕಿಸ್ ಡೇ ಎಂದು ಹೇಳ್ತಾರೆ. 14 ಫೆಬ್ರವರಿ ಪ್ರೇಮಿಗಳ ದಿನ. ಅಂತಿಮ ಪ್ರೀತಿ ಮತ್ತು ಅದರ ಭಾವನಾತ್ಮಕ ಭಾವಗಳನ್ನು ಜೊತೆಗೂಡಿ ಊಟ, ಓಡಾಟ, ಸಮಯ ಕಳೆಯೋದು, ಭಾವನಾತ್ಮಕವಾಗಿ ಜೊತೆ ಇರುವ ದಿನವೇ ಪ್ರೇಮಿಗಳ ದಿನ ಎಂಬುದಾಗಿ ಹೇಳಲ್ಪಡುತ್ತೆ. ಆತ್ಮೀಯರೇ, ಎಲ್ಲವೂ ಕಾಮದ ಕಣ್ಣಲ್ಲಿ ನೋಡದೆ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಕಾಳಜಿ ತೋರಿಸುವ ಈ ಸಮಯಗಳು ನಕಾರಾತ್ಮಕವಾದ ಬೆಳವಣಿಗೆಗಳಿಂದ ಈ ತಿಂಗಳ ಈ ವಾರ ಒತ್ತಡದಲ್ಲಿಯೇ ಕಳೆದು ಹೋಗುತ್ತೆ. ಈ ರೀತಿಯಾದ ಆಲೋಚನೆಗಳಿಂದ ಹೊರಬಂದು ತುಂಬು ಗೌರವದ ಪ್ರೀತಿ, ಪ್ರೇಮವನ್ನು ಹಂಚುವ, ಚಾಕ್ಲೇಟ್ ಕೊಟ್ಟು ಸಂಭ್ರಮಿಸುವ,
ಹೂ ಕೊಟ್ಟು ಖುಷಿ ಪಡುವ ಒಂದು ಅಗ್ ಮೂಲಕ ಒಬ್ಬರನ್ನೊಬ್ಬರು ಸಂತೋಷ ಪಡುವಂತೆ ಮಾಡುವ ನನ್ನೆಲ್ಲ ಆತ್ಮೀಯರಿಗೆ ವ್ಯಾಲೆಂಟೈನ್ಸ್ ವಾರದ ಶುಭಾಶಯಗಳೊಂದಿಗೆ ಸುಂದರ ವ್ಯಾಲೆಂಟೈನ್ಸ್ ಡೇ ನಿಮ್ಮದಾಗಲಿ ಎಂದು ಹೃದಯದಿಂದ ಹಾರೈಸುತ್ತಾ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.